3 ಸೀನ್ ಮುಗಿಸಿದ್ವಿ. ಅರ್ಥ ಆಯ್ತಾ? 3 ಸೀನ್ ಇಂಪಾರ್ಟೆಂಟ್ ಸೀನ್ ಮುಗಿಸಿದ್ವಿ, 2 ಸೀನ್ ಬಾಕಿ ಉಳಿದಿತ್ತು. ಆ ಸಮಯದಲ್ಲಿ ಏನಾಯಿತು, ನಾವು ದಾರಿಲಿ ಎಲ್ಲೂ ತಿಂಡಿ ತಿಂದಿರಲಿಲ್ಲ, ನಿದ್ದೆ ಕೊರತೆ ಇತ್ತು. ಗೊತ್ತಾಯ್ತಾ? ಬಂದಾಗ ಏನಾಯಿತು ಅಂತಂತಂದರೆ, ಹೀಗೆ ಒಂದು ದಿವಾನ ಇತ್ತು, ಕೆಳಗಡೆ ಒಂದು ಕಾರ್ಪೆಟ್ಟು, ಎಲ್ಲ 3-4 ಚೇರ್ ಇತ್ತು. ಯಾರೂ ಬರೋಲ್ಲ ಇಲ್ಲಿ ಅಂದ್ಕೊಂಬಿಟ್ಟು ನಾನೇನು ಮಾಡಿದೆ, ಊಟ ಆಮೇಲೆ ಮಾಡ್ಕೊಬೋದು. ಅಣ್ಣವ್ರ ಕಂಪ್ನಿ ತುಂಬ ಶಿಸ್ತು. 1 ಗಂಟೆ ಇದ್ದರೆ 1 ಗಂಟೆಗೆ ಬ್ರೇಕು, 2 ಗಂಟೆ ಇದ್ದರೆ 2 ಗಂಟೆಗೆ ಸ್ಟಾರ್ಟು. 1:35 ಆಗಿತ್ತು. ಅರ್ಧ ಗಂಟೆ ನಿದ್ದೆ ಮಾಡ್ಬೋಣ, ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ಬಿಡೋಣ ಅಂತ ಬಂದು ಮಲ್ಕೊಂಡಿದ್ದೀನಿ. ಒಳ್ಳೆ ನಿದ್ದೆ ನನಗೆ. ಅರ್ಥ ಆಯ್ತಾ? ಆಯಿತು. ಪ್ರಕಾಶ್ ಅಂತ, ಅಸೋಸಿಯೇಟ್ ಡೈರೆಕ್ಟ್ರು ಪ್ರಕಾಶ್ ಅಂತ, ಅವನು ಬಂದು ನಂಗೆ ಕಾಣ್ಬಿಟ್ಟು ದೊಡ್ಡಣ್ಣ ಅಂದ. ಎಚ್ಚರಿಕೆ ಆಯಿತು. ನೋಡಿದಾಗ ಅಣ್ಣವರು ಕೆಳಗಡೆ ಬಂದಿದ್ರು. ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು. ಅವಾಗ ಅವರು ಒಂದು ಮಾತು ಹೇಳಿದ್ರು ಜೀವನದಲ್ಲಿ, ಎಬ್ಬರಿಸ್ಬೇಡ, ಮಲ್ಕೋಕಂದ, ಮಲ್ಕೋ. ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಬಂದಿದ್ದೀಯ ಅಂತ ನಂಗೆ ಗೊತ್ತು, ಊಟನೂ ಮಾಡಿಲ್ಲ ನೀನು, ಮಲ್ಕೋ ಇನ್ನೊಂದು ಅರ್ಧ ಗಂಟೆ ಅಂತ ಎದ್ದು ಕೂತ್ಕೊಂಡ್ಬಿಟ್ರು. ಆ ದೇವ್ರ ಕೆಳಗಡೆ ಇರಬೇಕಾದ್ರೆ ನಾನು ಹೆಂಗೆ ಶಾಕ್ ಆಗಿರೋದಲ್ಲ, ಶಾಕ್ ಆಗಿಬಿಡ್ತು ನನಗೆ.